ತುಳಸಿಯ ಕಥೆ. ತುಳಸಿಯ ಕಥೆಯು ಭಾರತದ ಪುರಾಣಗಳಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ಹಿಂದೂ ಧರ್ಮದ ಅನೇಕರಿಗೆ ಇದು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ತುಳಸಿ ದೇವಿಯನ್ನು ಲಕ್ಷ್ಮಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ. ತುಳಸಿಯ ಕಥೆ. ದೊಡ್ಡಪತಿ ಧರ್ಮದೇವತೆ ಎಂಬ ದೈತ್ಯನ ಪತ್ನಿಯಾದ ತುಳಸಿ ತನ್ನ ಪತಿಗೆ ಸತ ಭಕ್ತಿಯನ್ನು ಸಲ್ಲಿಸುತ್ತಿದ್ದಳು. ತನ್ನ ಪತಿಯು ಮೋಹ ಮಾಯೆ ಇಂದ್ರನಿಗೆ ಸಿಕ್ಕಿ ತನ್ನ ಚಿತ್ತವನ್ನು ಕಳೆದುಕೊಂಡ ನಂತರ ತುಳಸಿ ತನ್ನ ಪತಿಯನ್ನು ಮರಳಿ ತನ್ನತ್ತ ಕರೆದೊಯ್ಯಲು ಮಹಾದೇವನ ವಿಷ್ಣುವಿನ ಪೂಜೆ ಸಲ್ಲಿಸತೊಡಗಿದಳು. ವಿಷ್ಣುದೇವನು ತುಳಸಿಯ ಭಕ್ತಿಯಿಂದ ಆಕರ್ಷಿತರಾಗಿ ತನ್ನನ್ನು ಅವಳ ಮುಂದೆ ವ್ಯಕ್ತಗೊಳಿಸಿದರು ಮತ್ತು ಧರ್ಮದೇವತೆಯ ದೋಷವನ್ನು ಪರಿಹರಿಸಿದರು. ಆದರೆ ಈ ಘಟನೆಯ ನಂತರ ತುಳಸಿಯ ದೇಹವನ್ನು ಹಾನಿಗೊಳಿಸಲು ವಿಷ್ಣುದೇವನು ತಮ್ಮ ಕ್ಷೀರಸಾಗರದಲ್ಲಿ ಅವಳನ್ನು ಲೀನಗೊಳಿಸಿದರು. ತುಳಸಿಯ ದೇಹವು ತುಳಸಿ ಸಸ್ಯವಾಗಿ ಪುನರ್ಜನ್ಮ ಪಡೆದಿತು. ಈ ಸಸ್ಯವನ್ನು ತುಂಬಾ ಪವಿತ್ರವೆಂದು ಭಾವಿಸಲಾಗಿದೆ. ತಾವು ಮಾಡಿದ ಪಾಪವನ್ನು ಶುದ್ಧಿಗೊಳಿಸಲು ವಿಷ್ಣುವು ತುಳಸಿ ಸಸ್ಯವನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡರು. ಈ ಕಥೆಯಿಂದಾಗಿ ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವಾಗಿ ಮತ್ತು ಶುದ್ಧವಾಗಿ ಕಾಣಲಾಗುತ್ತದೆ. ತುಳಸಿ ಸಸ್ಯವನ್ನು ಮನೆಯ ಮುಂದೆ ಬೆಳೆಸುವುದರ ಮೂಲಕ ಮನೆಯಲ್ಲಿನ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ.